ಹಲೋ ಎವ್ರಿವನ್, ವೆಲ್ಕಮ್ ಟು ಅನದರ್ ವಿಡಿಯೋ. ಹಿಂದಿನ ವಿಡಿಯೋ ಅಂದರೆ ಮಾಸ್ಟರ್ ಯುವರ್ ಸೆಲ್ಫಿನ ಮೊದಲನೇ ವಿಡಿಯೋವನ್ನು ದಯವಿಟ್ಟು ನೋಡಿ. ಇನ್ನು ನೋಡದೇ ಇದ್ದರೆ ಅಲ್ಲಿಂದ ಇದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ ವಿಡಿಯೋದಲ್ಲಿ ಹೇಳಿರುವಂಥ ಪ್ರತಿಯೊಂದು ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟು. ಯಾರು ನೋಡದೇ ಇದ್ದರೆ ದಯವಿಟ್ಟು ನೋಡಿ. ಹಾಗಾಗಿ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ, ಮೊದಲು ನಾವು ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಅದ್ರ ಬಗ್ಗೆ ಬೇರೆ ಬೇರೆ ಮೆಥಡ್ಗಳನ್ನು ಯೂಸ್ ಮಾಡಿ ಮೆಮೊರಿಯಲ್ಲಿ ಅದನ್ನು ಸ್ಟ್ರಾಂಗ್ ಆಗಿ ಸ್ಟೋರ್ ಮಾಡಬೇಕು ಅಲ್ವಾ. ಹಾಗಾಗಿ ಮೊದಲನೇ ಒಂದು ಸ್ಟೇಜಲ್ಲಿ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಇವತ್ತು 2 ಪ್ರಾಂಪ್ಟನ್ನು ನಿಮಗೆ ಕೊಡ್ತಾ ಇದ್ದೇನೆ. 2 ಪ್ರಾಂಪ್ಟನ್ನು ಇವತ್ತು ನೀವು ಮತ್ತು ಮುಂದಿನ ದಿನಗಳಲ್ಲಿ ಯೂಸ್ ಮಾಡಿ. ಇವತ್ತು ಬಹಳ ಏನು ವಿಷಯ ಹೇಳಲಿಕ್ಕಿಲ್ಲ, ನೀವು ಮಾಡಲಿಕ್ಕಿದೆ. ಆದರೆ ನಾನು ಹೇಳೋದು ಕಡಿಮೆ ಇವತ್ತು, ಆದರೆ ನೀವು ಟ್ರೈ ಮಾಡಬೇಕು. ಈ ಒಂದು ಮುಂದಿನ ದಿನಗಳಲ್ಲಿ ಇದನ್ನು ಟ್ರೈ ಮಾಡ್ತಾನೇ ಇರಿ. ಯಾವುದೇ ಒಂದು ಕೋಚಿಂಗಿಗೆ ಹೋಗಿ ಎಲ್ಲೇ ಹೋಗಿ ಪ್ರತಿಯೊಂದನ್ನು ಹೇಳಲಿಕ್ಕೆ ಯಾವುದೇ ಟೀಚರ್ಗೂ ಸಾಧ್ಯ ಇಲ್ಲ ಅಲ್ವಾ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾನ್ಸೆಪ್ಟನ್ನು, ಸಣ್ಣ ಪುಟ್ಟ ವಿಷಯಗಳನ್ನು ಹೇಳ್ತಾ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ವರ್ಕ್ ಆಗಿರುತ್ತೆ, ಆಸ್ಪಿರೆಂಟಿನ ಕೆಲಸ ಆಗಿರುತ್ತೆ ಹುಡ್ಕೊಳ್ಳೋದು. ಎಷ್ಟೋ ಜನ ಗೂಗಲ್ ಹುಡುಕ್ತಾರೆ, ಗೊತ್ತಾಗಿಲ್ಲ ಅಂತಂದರೆ ಸ್ಕಿಪ್ ಮಾಡಿಬಿಡ್ತಾರೆ. ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಮೆಥಡ್ ಇದೆ ಅಂತ ಟ್ರೈ ಮಾಡೋದೇ ಇಲ್ಲ ಏನನ್ನು. ಹಾಗಾಗಿ ಅಲ್ಲಿ ನೀವು ನಿಲ್ಲಬಾರ್ದು ಅಂತ ಈ 2 ಪ್ರಾಂಪ್ಟನ್ನು ಟ್ರೈ ಮಾಡಿ. 2 ಪ್ರಾಂಪ್ಟ್ ಯಾಕೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಇದು ಮೊದಲನೇದು ನೋಡಿ, ಯೂನಿವರ್ಸಲ್ ಕಾನ್ಸೆಪ್ಟ್ ಕ್ಲಾರಿಟಿ ಪ್ರಾಂಪ್ಟ್ ಅಂತ. ಇಲ್ಲೇನಾಗಿದೆ, ಮೊದಲು ನೀವೇನು ಹೇಳ್ತೀರಿ, ನಾನು ಕಂಪ್ಲೀಟ್ ಬಿಗಿನರ್, ನನಗೆ ಈ ಒಂದು ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡು ಅಂತ AI ಹತ್ರ ಕೇಳ್ತಾ ಇದ್ದೀರಿ. ಎಕ್ಸ್ಪ್ಲೇನ್ ದಿ ಫಾಲೋವಿಂಗ್ ಟಾಪಿಕ್ ಫ್ರಾಮ್ ಫಸ್ಟ್ ಪ್ರಿನ್ಸಿಪಲ್ ಥಿಂಕಿಂಗ್ ಅಂತ ಸಪ್ರೇಟ್ ಒಂದು ಮುಂದೆ ಯಾವತ್ತಾದ್ರೂ ವಿಡಿಯೋ ಮಾಡ್ತೇನೆ. ತುಂಬ ಬೆಸ್ಟ್ ಕಾನ್ಸೆಪ್ಟ್ ಅದು. ಇಲ್ಲಿ ಅದನ್ನು ಜಸ್ಟ್ ನೋಡ್ಕೊಳ್ಳಿ, ಇದನ್ನು ಕಾಪಿ ಮಾಡಿ. ಇಲ್ಲಿ ಟಾಪಿಕ್ ಅಂತಿದೆಯಲ್ವಾ, ಈ ಟಾಪಿಕ್ ಅಂತ ಮುಂದ್ಗಡೆ ಇದೇನಿದೆ ಇದನ್ನು ತೆಗೆದು ನಿಮ್ಗೆ ಯಾವ ಟಾಪಿಕ್ ಬೇಕೋ ಅದನ್ನು ಇಲ್ಲಿ ಹಾಕಬೇಕು. ನಿಮ್ಗೆ ಬೇಕಾಗಿರೋ ಟಾಪಿಕ್ ಕೆಳಗಡೆ ಇರೋ ರಿಕ್ವೈರ್ಮೆಂಟ್ ಇದು ಕಂಪ್ಲೀಟ್ ನೀವು ಕೊಡಬೇಕು. ಅಸ್ಯೂಮ್ ಐ ಹ್ಯಾವ್ 0 ಬ್ಯಾಕ್ಗ್ರೌಂಡ್ ನಾಲೆಡ್ಜ್, ಸ್ಟಾರ್ಟ್ ಫ್ರಮ್ ದಿ ಅಬ್ಸಲ್ಯೂಟ್ ಬೇಸಿಕ್ಸ್, ಎಕ್ಸ್ಪ್ಲೇನ್ ವೆರಿ ಇಂಪಾರ್ಟೆಂಟ್ ಟರ್ಮ್ ಬಿಫೋರ್ ಯೂಸಿಂಗ್ ಇಟ್, ಯೂಸ್ ಸಿಂಪಲ್ ಲ್ಯಾಂಗ್ವೇಜ್, ಯೂಸ್ ರಿಯಲ್ ಲೈಫ್ ಎಕ್ಸಾಂಪಲ್, use analogies wherever possible, explain why this concept exists, explain how it works step by step, explain common misconceptions. At the end, ask me 5 questions to check my understanding. Do not oversimplify important details. ಈ ಒಂದು ಪ್ರಾಂಪ್ಟನ್ನು ನೀವು ಟ್ರೈ ಮಾಡಬೇಕು. ಇವತ್ತು ಟಾಪಿಕ್ ಇರೋ ಜಾಗದಲ್ಲಿ ಯಾವುದೋ ಒಂದು ಟಾಪಿಕ್ ನಿಮ್ಗೆ ಅರ್ಥ ಆಗಿರಲಿ ಆಗದೇ ಇರಲಿ ಚೆಕ್ ಮಾಡಿ, ಟ್ರೈ ಮಾಡಿ. ಮತ್ತು ಯಾವುದಾದ್ರೂ ಒಂದು ಸ್ಟೇಜಲ್ಲಿ AI ಹೆಲ್ಯೂಸಿನೇಟ್ ಮಾಡ್ತಾ ಇದೆಯಾ ನೋಡಿ, ಅಬ್ಸರ್ವ್ ಮಾಡಿ. ಮೊದಲನೇ ಪ್ರಾಂಪ್ಟ್. 2ನೇ ಪ್ರಾಂಪ್ಟ್ ಯಾವಾಗ ಯೂಸ್ ಮಾಡೋದು ಅಂತಂದರೆ, ಟಾಪಿಕ್ ಸ್ಟಡಿ ಮಾಡಿರ್ತೀರಿ ಆದರೆ ಇನ್ನೂ ಕನ್ಫ್ಯೂಷನ್ ಇದೆ ನೋಡಿ. ಇಲ್ಲೇನು ಕೊಡೋದು, ಐ ಸ್ಟಡೀಡ್. ಇಲ್ಲಿ ಟಾಪಿಕ್ ಇರೋ ಜಾಗದಲ್ಲಿ ಟಾಪಿಕನ್ನು ಆ್ಯಡ್ ಮಾಡ್ತೀರಿ, ನೀವು ಹಾಕ್ತೀರಿ. ಐ ಸ್ಟಿಲ್ ಫೀಲ್ ಕನ್ಫ್ಯೂಸ್ಡ್, ಆಸ್ಕ್ ಮೀ ಕ್ವಶನ್ಸ್ 1 by 1 ಟು ಡಯಾಗ್ನೋಸ್ ವೇರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಬ್ರೇಕ್ಸ್ ಡೌನ್. Do not explain immediately. First identify the exact misconception or knowledge gap, then explain only the missing piece. ಈ 2 ಪ್ರಾಂಪ್ಟನ್ನು ಇವತ್ತು ನೀವು ಯೂಸ್ ಮಾಡಬೇಕು. ಫಸ್ಟ್ನೇ ಸ್ಟೇಜು ಅರ್ಥ ಮಾಡ್ಕೊಳ್ಳೋದಲ್ವಾ, ಅರ್ಥ ಕರೆಕ್ಟಾಗಿ ಆಗಬೇಕು. ಅಲ್ಲಿ ಈ 2 ಪ್ರಾಂಪ್ಟನ್ನು ಯೂಸ್ ಮಾಡಿ, ಆಮೇಲೆ ತಿಳಿಸಿ. ಓಕೆನಾ? ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ನಿಮ್ಮ ಹೋಮ್ವರ್ಕ್ ಇದು. ಇನ್ನೂ ತುಂಬ ಕಾನ್ಸೆಪ್ಟು ಮತ್ತು ಪ್ರಾಂಪ್ಟ್ಗಳು ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್.